ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಹಾಲಿ ಸಂಸದೆ ಸುಮಲತಾ ನಡುವೆ ಕದನ ವಿರಾಮ ಘೋಷಣೆ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಮಾಜಿ ಸಿಎಂ ಎಚ್ ಡಿಕೆ ಭೇಟಿಗೆ ಆಕ್ಷೇಪ ಇಲ್ಲ ಅಂತ ಸಂಸದೆ ಸುಮಲತಾ ಅವರು ತಿಳಿಸ್ತಾ ಇದ್ದಾರೆ. ಸಂದರ್ಭ ಬಂದಾಗ ಸುಮಲತಾ ಅವ್ರನ್ನ ಭೇಟಿ ಮಾಡ್ತೀನಿ, ಅವರೇ ನನ್ನ ಶಾಶ್ವತ ಶತ್ರು ಅಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ರು. ಹಾಗೆ ಸಂಬಂಧ ಸುಧಾರಿಸಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟಿದ್ರು. ಮಂಡ್ಯ ನೆಲದಲ್ಲಿ ಅಂದು ವಿರೋಧಿಗಳು ಈಗ ಮಿತ್ರರಾಗುವಂತೆ ಮಾಡ್ತಾ ಇದೆಯಾ ಮೈತ್ರಿ? ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈ ಸಂಧಾನದ ಪ್ರಾಮಾಣಿಕ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದು. ನಮಗೇನು ಅವರೇನು ಶತ್ರುನ, ಶಾಶ್ವತವಾದ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆಯಲ್ಲಿದ್ದೀವಿ, ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ. ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಇದು ಅಂಬರೀಷ್ ಅವ್ರ ಮನೆ, ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ. ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಇದು ಅಂಬರೀಷ್ ಅವ್ರ ಮನೆ, ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ. ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಸಂಧಾನದ ಪ್ರಾಮಾಣಿಕ ಪ್ರಯತ್ನವನ್ನ ಬಿಜೆಪಿ ಮಾಡಿದ್ರೆ ಇವರಿಬ್ಬರ ನಡುವೆ ಕದನ ವಿರಾಮ ಘೋಷಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಪ್ರಾಮಾಣಿಕ ಪ್ರಯತ್ನಗಳು ಹೇಗ್ ಸಾಗಿದೆ, ಅದಕ್ಕೆ ಸಿಕ್ಕಿರುವಂತಹ ಫಲ ಏನು ಅಂತ? ಮಮತಾ, ನಿನ್ನೆಯಷ್ಟೇ ವಿಜೇಂದ್ರ ಅವರು ಸುಮಲತಾ ಅವರ ಭೇಟಿ ಮಾಡಿದರು. ಮೈತ್ರಿ ಅಭ್ಯರ್ಥಿ ಪರ ಸಹಕಾರ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆದರೆ ದೆಹಲಿಯಿಂದ ವಾಪಸ್ ಬಂದ ನಂತರ ಸುಮಲತಾ ಅವರು ತಮ್ಮ ನಿರ್ಣಯ ಏನು ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಇನ್ನೂ ಕೂಡ ನಿಗೂಢ ನಡೆಯನ್ನೇ ಅನುಸರಿಸ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಬೆಂಬಲಿಗರ ಸಭೆ ಬೇರೆ ಕರೆದಿದ್ದಾರೆ. ಜೊತೆಗೆ ನಿನ್ನೆ ವಿಜೇಂದ್ರ ಅವ್ರ ಜೊತೆಗೆ ಯಾರು ಬೇಕಾದರೂ ಮಾತುಕತೆಗೆ ಬರಬಹುದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಮಾಡ್ತೇನೆ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಮೇಡಮ್ನ ಭೇಟಿ ಮಾಡ್ತೇವೆ, ಮಾತಾಡ್ತೇವೆ, ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ JDS ನಾಯಕರ ಮತ್ತು ಸುಮಲತಾ ಅವರ ಭೇಟಿ ರಾಜಕೀಯವಾಗಿ ಈ ಒಂದು ಸಂದರ್ಭದಲ್ಲಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. 2019ರಲ್ಲಿ ಯಾವ ರೀತಿ ಸ್ವಾಭಿಮಾನದ ಹೋರಾಟ ಎರಡೂ ಕಡೆಯಿಂದಲೂ ಆಯಿತು, ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಆ ಥರದ ಸನ್ನಿವೇಶ ಇಲ್ಲ ಅನ್ನುವಂಥದ್ದು ರಾಜಕೀಯವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು. ಇನ್ನು ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಭೇಟಿ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವ್ ರೆಸ್ಪಾಂಡ್ ಮಾಡ್ತಾರ ಸುಮಲತಾ ಅವರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿದೆ. ಯಾಕೆಂದರೆ ಬಿಜೆಪಿ ಹೈಕಮಾಂಡ್ ಇಲ್ಲಿ ಮಧ್ಯಸ್ಥಿಕೆ ವಹಿಸ್ತಾ ಇದೆ, ರಾಜ್ಯ ಬಿಜೆಪಿ ನಾಯಕರು ಇಲ್ಲಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಪರ ಬೆಂಬಲ ಕೊಡಬೇಕು, ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನುವಂಥ ಒಂದು ಮನವಿ ಸೂಚನೆಗಳು ಸುಮಲತಾ ಅವರಿಗೂ ಕೂಡ ಹೋಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಸಂಭಾವ್ಯ ವಿದ್ಯಮಾನಕ್ಕೆ ರಾಜಕೀಯವಾಗಿ ಬಿಜೆಪಿ JDSನವರು ಕಾಯ್ತಾ ಇರುವಂಥದ್ದು. ಆದರೆ ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರ ನಿರ್ಣಯ ಏನು, ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಆದರೆ ಮಾತುಕತೆಗೆ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ, ಮಾತುಕತೆ ಮಾಡಬಹುದು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ನಡೆ ಈಗ ಏನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾವಾಗ ಭೇಟಿ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಮಮತಾ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.